ಅಗಸ್ತ್ಯ ಸರ್ ಧ್ವನಿ ಕೇಳಿದ್ರೆ ಅವ್ರು ತುಂಬ ಸಂಕಟ ಪಡ್ತಿದ್ದಾರೆ ಅನಿಸ್ತದೆ. ಹೇಗಾದರೂ ಮಾಡಿ ಆದಷ್ಟು ಬೇಗ ನಾನು ಅವ್ರನ್ನ ಹುಡುಕ್ಲೇಬೇಕು. ಅಲ್ಲ ಮೇಡಮ್, ಕರಿತಾ ಇದ್ರು ಒಳ್ಳೆ ಗೂಳಿ ತರ ನುಗ್ತಾ ಇದ್ದೀರಲ್ಲ. ಕಾವೇರಿ, ಒಳ್ಳೆ ಪುಣ್ಯಕೋಟಿ ಹಸು ತರ ಇದ್ದೆ. ಮುಂದೆ ಬಂದ್ರೆ ಹಾಯ್ತಾ ಇರ್ಲಿಲ್ಲ, ಹಿಂದೆ ಬಂದ್ರೆ ಒದಿತಾ ಇರ್ಲಿಲ್ಲ. ಆದ್ರೆ ಈಗ ಒಳ್ಳೆ ಗೂಳಿ ತರ ಗುಮ್ತಾ ಇದೆಯಾ? ಯಾವಾಗಾಯ್ತು ಈ ಚೇಂಜಸ್ ಎಲ್ಲ? ನೋಡು, ನಿಂತಾವ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಂಗೆ ಟೈಮ್ ಇಲ್ಲ. ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೀನಿ. ಓಹೋ, ಮೇಡಮ್ ಅವರು ಯಾವುದೋ ಹರಕೆ ತೀರಿಸ್ಕೊಂಡು ಬಂದಿರೋ ಹಾಗಿದೆ. ಏನಂದ್ರು ನಿಮ್ ದೇವ್ರು? ನೀನು ಅಗಸ್ತ್ಯ ಒಂದಾಗ್ತೀರಾ ಅಂತ ಹೇಳಿದ್ರಾ? ಡೌರಾಣಿ, ಕಾವೇರಿ ಅಲ್ಲ ದುರ್ಗಿ ಅಂತ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಆಕ್ಚುಲಿ ಯು ನೋ ವಾಟ್, ನಾನು ನಿನ್ನ ಡೌರಾಣಿ ಹೇಳ್ಬೇಕು. ಯಾಕೆ ಹೇಳು? ಈಗ ಡವ್ ಮಾಡ್ತಿರೋದು ನೀನಲ್ವಾ? ಇಟ್ಸ್ ಓಕೆ, ಬೇರೆಯವ್ರ ಮುಂದೆ ಡವ್ ಮಾಡು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನನ್ನ ಮುಂದೆ ಯಾಕೆ? ಇರು ಕಾವೇರಿ. ನಾನು ನಿಮ್ಮನ್ನ ಸರ್ಪ್ರೈಸ್ ಹೇಳೋಣ ಅಂತ ಕಾಯ್ತಾ ಇದ್ದೆ. ನೀನ್ ನೋಡಿದ್ರೆ ಸುಮ್ಮನೆ ಹೋಗ್ತಾ ಇದೆಯಲ್ಲ. ವಿಷಯ ಏನ್ ಗೊತ್ತಾ? ನಾನು ಆಸೆ ಪಟ್ಟ ಹಾಗೆ, ಈ ಮನೆಯವ್ರ ಆಸೆ ಪಟ್ಟ ಹಾಗೆ, ಅಗಸ್ತ್ಯ ಆಸೆ ಪಟ್ಟ ಹಾಗೆ, ಎಲ್ಲದಕ್ಕಿಂತ ಜಾಸ್ತಿ ನೀನು ಆಸೆ ಪಟ್ಟ ಅಲ್ಲ. ಅದಕ್ಕೆ ನನ್ನ ಮತ್ತೆ ಅಗಸ್ತ್ಯನ ಮದುವೆ ಮಾಡಿಸ್ತಾ ಇದ್ದಾರೆ. ಭಲೇ ಆಕ್ಟ್ ಮಾಡ್ತೀಯ ಕಣೆ. ನಿಂಗೇನು ಅನ್ನಿಸ್ತಾ ಇಲ್ವಾ? ಅದ್ರಲ್ಲಿ ಏನೈತಮ್ಮಿ, ನೀನು ಅವನ್ನ ಇಷ್ಟಪಡ್ತಾ ಇದ್ದೆ. ರಾತ್ರಿ ಎಲ್ಲ ಅವ್ನ ಫೋಟೋ ಹಿಡ್ಕೊಂಡು ಜಪಾನು ಮಾಡ್ತಾ ಇದ್ದೆ. ಈಗ ಅವನ ಮದ್ವೆನೂ ಆಗ್ತಾ ಇದೆಯಾ? ಅದ್ರಲ್ಲಿ ಏನಿದೆ? ಸೊ ನಮ್ಮ ಮದ್ವೆಲಿ ನೀನೇ ನಿನ್ನ ಕೈಯಾರ ತಾಳಿ ಎತ್ಕೊಡ್ತೀಯ? ಅಯ್ಯ ಅಷ್ಟೇಯ, ನಾನೇ ನನ್ನ ಕೈಯಾರ ತಾಳಿ ಎತ್ಕೊಡ್ತೀನಿ. ಅದು ಅಲ್ಲದೆ ಮದ್ವೆನೂ ನಿಂತು ನಾನೇ ಮಾಡ್ಬಿಡ್ತೀನಿ ಬಿಡು. ಇನ್ನ ಏನಾದರೂ ಇದೆಯಾ ಮೇಡಮ್?